ಮಹಾಭಾರತದಲ್ಲಿ ಅರ್ಜುನನಿಗೂ ಸೋಲಿಸಲು ಆಗದ ವೀರ ಅಂದ್ರೆ ಅದು ಕರ್ಣ. ಯಾಕಂದ್ರೆ ಅವನ ದೇಹಕ್ಕೆ ಹುಟ್ಟಿನಿಂದಲೇ ಬಂದಿದ್ದ ಕವಚ ಮತ್ತು ಕುಂಡಲ ಅಂಟಿಕೊಂಡಿತ್ತು. ಅದು ಇರೋವರೆಗೂ ಸಾಕ್ಷಾತ್ ಯಮನಿಗೂ ಕರ್ಣನ ಪ್ರಾಣ ತೆಗೆಯಲು ಸಾಧ್ಯವಿರಲಿಲ್ಲ. ಆದರೆ ಆ ದಿವ್ಯ ಕವಚ ಈಗ ಎಲ್ಲಿದೆ? ಅದನ್ನ ಇಂದ್ರದೇವ ಸ್ವರ್ಗಕ್ಕೆ ತಗೊಂಡು ಹೋದನ ಅಥವಾ ಭೂಮಿಯಲ್ಲೇ ಎಲ್ಲಾದರೂ ಬಚ್ಚಿಟ್ಟಿದ್ದಾನ? ಯುದ್ಧಕ್ಕೂ ಮುಂಚೆ ಇಂದ್ರದೇವ ಬ್ರಾಹ್ಮಣನ ವೇಷದಲ್ಲಿ ಬಂದು ಆ ಕವಚವನ್ನೇ ದಾನವಾಗಿ ಕೇಳ್ತಾನೆ. ಕರ್ಣನಿಗೆ ಗೊತ್ತಿತ್ತು ಇದು ಕವಚ ಅಲ್ಲ, ತನ್ನ ಸಾವು ಅಂತ. ಆದರೂ ನಗುತ್ತಲೇ ಕತ್ತರಿ ತಗೊಂಡು ತನ್ನ ಚರ್ಮವನ್ನೇ ಸೀಳಿ ರಕ್ತಸಿಕ್ತವಾದ ಕವಚವನ್ನ ದಾನ ಮಾಡಿದ. ಆ ತ್ಯಾಗ ಕಂಡು ದೇವತೆಗಳೇ ಕಣ್ಣೀರು ಹಾಕಿದ್ರು. ಕೆಲವು ನಂಬಿಕೆಗಳ ಪ್ರಕಾರ ಇಂದ್ರದೇವ ಆ ಕವಚವನ್ನ ಸ್ವರ್ಗಕ್ಕೆ ಒಯ್ಯಲು ಆಗಲಿಲ್ಲ. ಅದು ಸೂರ್ಯದೇವನ ಆಸ್ತಿಯಾದ್ದರಿಂದ ಒಡಿಶಾದ ಕೋನಾರ್ಕ್ ಸೂರ್ಯ ದೇವಸ್ಥಾನದ ರಹಸ್ಯ ಕೋಣೆಯಲ್ಲಿ ಅದನ್ನ ಇಡಲಾಗಿದೆ ಅಂತಾರೆ. ಅಲ್ಲಿನ ಸಮುದ್ರದ ಅಡಿಯಲ್ಲಿ ಇಂದಿಗೂ ಅದು ಹೊಳೆಯುತ್ತಿದೆಯಂತೆ. ಇನ್ನೂ ಕೆಲವರು ಅದು ಹಿಮಾಲಯದ ಗುಹೆಯಲ್ಲಿದೆ ಅಂತಾರೆ. ಅದು ಎಲ್ಲೇ ಇರಲಿ, ಕರ್ಣನಂತ ದಾನಿ ಈ ಭೂಮಿಯ ಮೇಲೆ ಇನ್ನೊಬ್ಬ ಹುಟ್ಟಿಲ್ಲ. ತನ್ನ ಸಾವನ್ನೇ ದಾನ ಮಾಡಿದ ಆ ಮಹಾನ್ ವೀರನಿಗಾಗಿ ಒಂದು ಲೈಕ್ ಕೊಡಿ. ಕಮೆಂಟ್ ನಲ್ಲಿ ಗೌರವದಿಂದ ದಾನಶೂರ ಕರ್ಣ ಅಂತ ಬರೆಯಿರಿ. Download ShareChat.